ಫಸ್ಟ್ PUC ಕನ್ನಡ ರಾಗಿ ಮುದ್ದೆ ಈ ಪಾಠದ ಎಲ್ಲ ಪ್ರಶ್ನೆಗಳ ಉತ್ತರ ನೋಡಿಕೊಳ್ಳೋಣ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೀವಿ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡೋದು ಗದ್ಯ ಭಾಗದಲ್ಲಿ ರಾಗಿ ಮುದ್ದೆ ಈ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಈ ಚಾಪ್ಟರ್ ಒಳಗೊಂಡಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಗ್ರಾಮದ ಅಧೀನ ದೇವತೆ ಯಾರು? ಇದರ ಉತ್ತರ ನಾಗಮ್ಮ. ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು? ಇದರ ಉತ್ತರ ಮುದ್ದೆಗಳ ಸಾಲು ಚಿತ್ರಗಳನ್ನು ಮೂಡಿಕೊಂಡವು. ಹೋಟೆಲ್ನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ? ಇದರ ಉತ್ತರ ಹೋಟೆಲ್ನಲ್ಲಿ ಕರಿಯ ಕಸ ಮುಸುರೆ ಬಳಿಯುವ ಕೆಲಸ ಮಾಡುತ್ತಿದ್ದ. ಊರಿನ ನೀರು ಎಲ್ಲಿ ನೆಲೆ ನಿಂತಿತು? ಇದರ ಉತ್ತರ ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತು. ನೀರಿಗಾಗಿ ಕರಿಯ ಏನೇನು ತರುತ್ತಿದ್ದ? ಇದರ ಉತ್ತರ ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನು ತರುತ್ತಿದ್ದ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ಇದರ ಉತ್ತರ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸಿಕ್ತು. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ರಾಗಿಗೆ ಸುಮಾರು 4000 ವರ್ಷಗಳ ಇತಿಹಾಸವಿದೆ. ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ. ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ಅಕ್ಕಿ ಗೋಧಿ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ? ಇದರ ಉತ್ತರ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ಡಾಕ್ಟರ್ CH ಲಕ್ಷ್ಮಣನವರು ತಮ್ಮ ಪತ್ನಿಯೊಂದಿಗೆ ಹೇಳಿಕೊಂಡು ಕೊನೆಯ ಆಸೆ ಯಾವುದು? ಇದರ ಉತ್ತರ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹ ಮೇಲೆ ಒಂದು ಮುಷ್ಟಿ ರಾಗಿ ಸುರೀರಿ ಎಂಬುದು ಡಾಕ್ಟರ್ CH ಲಕ್ಷ್ಮಣನವರ ಕೊನೆಯ ಆಸೆಯಾಗಿತ್ತು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಲೇಖಕರು ಹಾಗೂ ಅವರಣ್ಣರ ನಾಲಿಗೆಯ ಮೇಲೆ ನೀರಲು ಕಾರಣ ಏನು? ಇದರ ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ಅಂಗಳದ ಕಟ್ಟೆ ಮೇಲೆ ಕೂರುತ್ತಿದ್ದರು. ಅಲ್ಲಿ ಸಮೀಪದಲ್ಲಿ ಶ್ರಮಿಕರು ಬತ್ತಿಯಿಂದ ಮುದ್ದೆ ಮುರಿಯುವ ಸಾರಿನಲ್ಲಿ ಹೊರಳಿಸುತ್ತಾ ನಂಗುತ್ತಿದ್ದರು. ಇದರಿಂದ ಲೇಖಕರು ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರೂರಿತ್ತು. 2ನೇ ಪ್ರಶ್ನೆ, ನಮ್ಮ ಯಾವ ಜಿಲ್ಲೆಯ ರಾಗಿಯ ಖನಿಜಗಳಾಗಿವೆ? ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ರಾಗಿಯ ಖನಿಜಗಳಾಗಿವೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಕ್ಕಳು ಪ್ರಾರ್ಥನೆ ಯಾವುದು? ಇದರ ಉತ್ತರ ಕಲ್ಮನಾಥ್ ಮಾತಾಯಿ ಮೇಲ್ಮರಾಗಿಯ ಜಲ್ಮಲೆನೆ ಉದುರಮ್ಮ ಎಂಬುದು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ. ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಗಂಟಾದಂತ ಪಿಡುಸಾಗದಂಥ ಮುದ್ದೆ ಮಾಡಲು ಪಳಗಿದ ಕೈಗಳು ಬೇಕು. ಹಬೆ ಮಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗೆಯುವುದಕ್ಕೆ ಕೌಶಲ್ಯ ಬೇಕು. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿ ಮುದ್ದೆ ಇರಬೇಕು? ಇದರ ಉತ್ತರ ದುಡಿಯುವ ಜನಕ್ಕೆ ಗೋಡೆ ಸೇದರೆ ಪುಟ್ಟಿಯಂಥ ಗಟ್ಟಿಮುಟ್ಟಿಯೇ ಇರಬೇಕು. ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳನ್ನು ರಂಗಸ್ಥಳ ಆಯಿತು? ಇದರ ಉತ್ತರ ರಾಗಿ ಬಾಲ್ ಅನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಂಡದಂತೆ ಚಮಚದಲ್ಲಿ ತಿನ್ನುವ ಚೆಲುವೆಯರು ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚೆನ್ನಿಗರು ದೇಶದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶ ರಂಗಸ್ಥಳವಾಯಿತು. ರಾಗಿಯಲ್ಲಿ ಯಾವ ರೋಗಗಳು ತಡೆಯುವ ಗುಣವಿದೆ? ಇದರ ಉತ್ತರ ರಾಗಿಯು ರಕ್ತದಲ್ಲಿರುವಂಥ ಸಕ್ಕರೆಯ ಅಂಶ ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ರಾಗಿಯ ದೇಹ ತಂಪು. ರಾಗಿಯಲ್ಲಿ ಹೃದಯ, ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವ ಗುಣಗಳಿವೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮುದ್ದೆ ಕುರಿತು ಕುಮಲಂಗಾರಿಯರಿಗೆ ಇರುವ ಹೆದರಿಕೆ ಯಾವುದು? ಕುಮಲಂಗಾರಿಯರಿಗೆ ಮುದ್ದೆಯ ಬಣ್ಣವನ್ನು ಕಂದಿಸುತ್ತದೆ ಎಂಬ ಹೆದರಿಕೆ. ಸಂದರ್ಭಗಳ ಸಾರಾಂಶ ಈ ರೀತಿ ಒಳಗೊಂಡಿದೆ. ಮೊದಲನೇ ಪ್ರಶ್ನೆ, ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಸೊ ಉತ್ತರ ನೋಡ್ಬೋದು, ಈ ರೀತಿ ಒಳಗೊಂಡಿರುತ್ತೆ. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದು ದಾರದಷ್ಟೇ ದಪ್ಪ ನೀರು. ಸೊ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ, ಉತ್ತರ ಕೂಡ ನೋಡ್ಬೋದು. ಸಿಕ್ಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಉತ್ತರ ಈ ರೀತಿ ನೀವು ಬರೆದರೆ ಈಸಿಯಾಗಿ ಅಂಕಗಳು ಸಿಗೋ ಸಾಧ್ಯತೆ ಕೂಡ ಆಗಿರ್ತದೆ. ಮುದ್ದೆ ಮಾಡಲಿಕ್ಕೆ ಪಳಕಿದ ಕೈಗಳೇ ಆಗಬೇಕು. ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು. ಅದು ಪದಗಳಿಗೆ ನುಲುಕದ ರಾಸಾನುಭವ. ನನ್ನ ದೇಹ ಮೇಲೆ ಒಂದು ಮುಷ್ಟಿ ರಾಗಿ ಸುರೀರಿ. ಸೊ ಆಯ್ಕೆ ನೋಡ್ಬೋದು, ಸಂದರ್ಭ ನೋಡ್ಬೋದು, ವಿವರಣೆ ಕೂಡ ನೋಡ್ಬೋದು. ಈ ರೀತಿ ನೀವು ಬರೆದರೆ ಈಸಿಯಾಗಿ ಅಂಕಗಳು ಸಿಗೋ ಸಾಧ್ಯತೆ ಕೂಡ ಆಗಿರುತ್ತದೆ. ಸೊ ಸಂದರ್ಭಗಳ ಸಾರಾಂಶ ಉತ್ತರಗಳು ಎಕ್ಸ್ಪ್ಲೇನ್ ಮಾಡುವುದಿಲ್ಲ, ಯಾಕೆಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ನಿಮಗೆ ಉತ್ತರ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದನ್ನು ನೋಟ್ಸ್ನಲ್ಲಿ ಬಿಡ್ತಿಟ್ಟುಕೊಳ್ಳಿ. ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.